ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಚನ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ನೀತಿವಂತರಿಗೆ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ, ನಾವು ದೇವರ ವಾಕ್ಯಗಳನ್ನು ಕೇಳಿಕೊಂಡು ನಾವು ಕುಟುಂಬ ಪ್ರಾರ್ಥನೆ ಮಾಡುವಂತರಾಗಿದ್ದು, ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ನಮ್ಗೆ ಅನೇಕ ಕಷ್ಟಗಳು ಸಂಭವಿಸ್ತಾ ಇರ್ತಾವ ಪ್ರಿಯರೇ. ಅವು ಯಾವ್ಯಾವಂದ್ರೆ ಸಾಲಗಳ ಕಷ್ಟಗಳು, ರೋಗಗಳ ಕಷ್ಟಗಳು, ನಿಂದೆಗಳು ಕಷ್ಟಗಳು, ಅವಮಾನಗಳು ಕಷ್ಟಗಳು, ಅನೇಕ ನಮಗೆ ತಿಳಲಂತ ಪರಿಸ್ಥಿತಿಗಳಲ್ಲಿ ನಮಗೆ ಕಷ್ಟಗಳು ಎದುರಾಯ್ತಾ ಇರ್ತವೆ ಪ್ರಿಯರೇ. ಸೈತಾನ ನಮ್ಗೆ ಆ ರೀತಿಯಾಗಿ ಶೋಧಿಸ್ತಾ ಇರ್ತೇವೆ ಪ್ರಿಯರೇ. ಆದ್ರೆ ದೇವರು ನಮ್ಗೆ ಅದ್ಭುತ ರೀತಿ ವಾಗ್ದಾನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ನೀತಿವಂತರಿಗೆ ಅನೇಕ ಕಷ್ಟಗಳು ಸಂಭವಿಸಿದರೂ ದೇವರು ಏನ್ ಮಾಡ್ತಾರಂತೆ, ಅವುಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡುತ್ತಾರೆ ಎಂಬುದಾಗಿ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ಕಷ್ಟಗಳಿದೆ ಅಂತ ನೀವು ಚಿಂತಿಸ್ತಾ ಇದ್ದೀರಾ, ನೀವು ಭಯ ಪಡ್ತಾ ಇದ್ದೀರಾ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ. ಯಾಕಂದ್ರೆ ನೀತಿವಂತರಾಗಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ನಮ್ಗೆ ಎಷ್ಟೇ ಕಷ್ಟಗಳು, ಅನೇಕ ಕಷ್ಟಗಳು ಎಷ್ಟೇ ನಮಗೆ ಸಂಭವಿಸ್ಲಿ, ಆದ್ರೆ ಯಾವ ಕಷ್ಟಗಳಿಂದ ನಮ್ಗೆ ಏನ್ ಮಾಡ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಅವುಗಳಿಂದ ದೇವ್ರು ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಪಾಡುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುವಂತರಾಗಿರ್ರಿ. ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ಸಂಕಟಗಳು ಬರ್ಲಿ ನಮ್ಮ ಜೀವಿತದಲ್ಲಿ, ಅವುಗಳಿಂದ ದೇವರು ನಮ್ಮನ್ನು ಕಾಯ್ದು, ನಮ್ಮನ್ನು ರಕ್ಷಿಸಿ ಕಾಯ್ದು ಕಾಪಾಡುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಅದ್ಭುತ ರೀತಿಯಾಗಿ ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಲಿ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸುವಂತ ದೇವರಾಗಿರಪ್ಪ ತಂದೆ ದೇವರೇ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರು ನಿನ್ನ ದೃಷ್ಟಿಯಲ್ಲಿ ನೀತಿಮಂತರಾಗಿ ಜೀವಿಸುವಾಗ ತಂದೆ ಅವರಿಗೆ ಸಂಭವಿಸುವಂತ ಅನೇಕ ಕಷ್ಟಗಳಿದ್ರಬಹುದು ತಂದೆ. ಆದ್ರೆ ನೀವು ವಾಗ್ದಾನ ಮಾಡಿರಿ ಪ್ರಭಾ, ಅವುಗಳಿಂದ ನಾನು ಅವರನ್ನು ಬಿಡಿಸುವೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಷ್ಟು ಜನರು ಕಷ್ಟದಲ್ಲಿದ್ದಾರೆ ಪ್ರಭಾ, ಎಷ್ಟು ಜನರು ಚಿಂತಲಿದ್ದಾರೆ ಪ್ರಭಾ, ಕಷ್ಟದಿಂದ ಬಿಡುಗಡೆ ಮಾಡಿ, ಚಿಂತನೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ. ಈ ಕ್ಷಣ ಮುಂಜಾನೆ ಸಮಯದಲ್ಲಿ ಅವರು ಅನೇಕ ದಿವಸದಿಂದ ಕೋರ್ಟ್ಗೆ ಶಿಕ್ಷೆಯಲ್ಲಿ ಇದ್ರಬಹುದು ಪ್ರಭಾ, ಕೋರ್ಟ್ಗೆ ಶಿಕ್ಷೆ ಬಿಡುಗಡೆ ಮಾಡ್ರಿ. ಸಾಲ ಹಿಂಸೆ ಕಷ್ಟದಲ್ಲಿ ಇದ್ರು ಪ್ರಭಾ, ಸಾಲ ಹಿಂಸೆ ಬಿಡುಗಡೆ ಮಾಡ್ರಿ ತಂದಿ. ವಿಶೇಷವಾಗಿ ಕೆಲಸ ಕಾರ್ಯದಲ್ಲಿದ್ದಂತ ಮಕ್ಕಳಿಗೆ ಪ್ರಭಾ ಕೆಲಸ ಕಾರ್ಯನ ಒದಗಿಸಿಕೊಡ್ರಿ ಪ್ರಭಾ. ಅನಾರೋಗ್ಯದಲ್ಲಿದ್ದಂತ ಮಕ್ಕಳಿಗೆ ಪ್ರಭಾ ಅವರಿಗೆ ಆರೋಗ್ಯವನ್ನು ಕೊಡ್ರಿ ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ತಂದಿ ಒಬ್ಬೊಬ್ಬರ ಕುಟುಂಬದಲ್ಲಿ ತಂದಿ ಅವರಿಗೆ ಎಲ್ಲಾ ಕಷ್ಟಗಳಿಂದ ಬಿಡಿಸಿ ಅವ್ರು ನೀವೇ ಕಾಯ್ದು ಕಾಪಾಡಿ ರಕ್ಷಿಸ್ಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.